ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಏನಪ್ಪ ಅಂದರೆ ಇವತ್ತು ನಿನ್ನೆ ಫಂಕ್ಷನ್ ಹೋಗ್ಬಿಟ್ಟು ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ. ನಾನು ಎದ್ದಿದ್ದು ಎಷ್ಟು ಗಂಟೆಗೆ ಗೊತ್ತಾ? ಒಂದು 10-10:30 ಎದ್ದಿದ್ದೀನಿ. ಕಾಲೇಜ್ ಕೂಡ ಲೀವ್ ಇದೆ ಅಲ್ಲವ ಇವಾಗ, ಆ ಕಾರಣಕ್ಕಾಗಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಏನೋ ಅಂದರೆ ಸ್ವಲ್ಪ ಟೈಮ್ ಪಾಸ್ ಯಾವ ಥರ ಮಾಡೋದಂದ್ರೆ ಒಬ್ಬನೇ ಇದ್ದ ಮನೆಯಲ್ಲಿ. ಏನು ಅಂದರೆ ಜಸ್ಟ್ ಮನೇಲಿ ಮೂವಿ ನೋಡಿಕೊಂಡು ತಿನ್ಕೊಂಡು ಅದು ಇದು ಮಾಡ್ಕೊಂಡಿದ್ದೆ. ನಮ್ಮಮ್ಮ ನಿನ್ನೆ ಫಂಕ್ಷನ್ ಮನೆಯಿಂದ ಒಂದು 1/4 kg ಸ್ವೀಟು ಅವರು ಕೊಟ್ಟು ಕಳಿಸಿದ್ರು. ಆ 1/4 kg ಸ್ವೀಟ್ನು ನಾನೇ ಒಬ್ಬನೇ ಖಾಲಿ ಮಾಡಿಬಿಟ್ಟಿದ್ದೀನಿ. ಇವಾಗ ಮನೆಗೆ ಬಂದು ಅವರು ಸ್ವೀಟ್ ಕೇಳಿದ್ರೆ ರಿಯಾಕ್ಷನ್ ಹೆಂಗಿರುತ್ತೆ ನೋಡಬೇಕು. ಮತ್ತು ಇವಳು ಕೂಡ ಇವಾಗ ಬಂದಳು ನೋಡಿ ಏನು ಮಾಡ್ತಾಳೆ ಆಲ್ರೆಡಿ. ಏನೋ ಟಿಫನಲ್ಲಿ ಏನೋ ತೊಗೊಂಬಂದವಳೆ ಗೈಸ್. ಕಟ್ಕೊಂಡು ಹೋಗಿರೋ ಊಟನ ಹಂಗೆ ತೊಗೊಂಬಂದವಳೆ ವಾಪಸ್ಸು. ತಿನ್ನೋಕ್ಕಾಗಿಲ್ಲ ನಿಂಗೆ? ಹಾಂ, ಅದು ಇಂದಿರಾ ಕ್ಯಾಂಟೀನ್ ಗೈಸ್. ನಾವು ಹೋಗ್ತಾ ಇದ್ದಿದ್ದು ಇಂದಿರಾ ಕ್ಯಾಂಟೀನ್, ಇವಳು ಕೈ ಹಚ್ಚಿಬಿಟ್ಟವಳು ಇವಾಗ. ಒಂದು ಕಾಲದಲ್ಲಿ ಇಂದಿರಾ ಕ್ಯಾಂಟೀನ್ ನಮಗೂ ಫುಲ್ ಅಂದರೆ 2 ವರ್ಷ ನಾವು ಇಂದಿರಾ ಕ್ಯಾಂಟೀನಲ್ಲೇ ತಿಂದಿದ್ದೀವಿ PU ಕಾಲೇಜಲ್ಲಿ. ಪಾಯಸನೂ ಚೆನ್ನಾಗಿರುತ್ತಲ್ಲ ಗೈಸ್. ಇಂದಿರಾ ಕ್ಯಾಂಟೀನಲ್ಲಿ ಪಾಯಸ ಮಾತ್ರ ಸೂಪರ್ ಆಗಿರುತ್ತೆ ಗೈಸ್. ಎಂಥದಂದರೆ ನೋಡಿ, ಇವಳು ಮನೆಯಿಂದ ಕಟ್ಕೊಂಡೋಗಿರೋ ಊಟ ಹಂಗೆ ವಾಪಸ್ ತೊಗೊಂಬಂದ್ಬಿಟ್ಟವಳೆ. ಈಗ ಇನ್ನೊಂದೇನು ಅಂದರೆ ಎಲ್ಲರೂ ಕೇಳ್ತಾ ಇದ್ರಿ ಕಟಿಂಗ್ ಮಾಡ್ಸಪ್ಪ ಅಂತ. ಇವಾಗ ಅದಕ್ಕೂ ಟೈಮ್ ಬಂದಿದೆ ನೋಡಿ. ಇವತ್ತು ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾವ ಕಟಿಂಗ್ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ರಾಕಿ ಬಾಯಿನ ಕೇಳಬೇಕು, ಇಲ್ಲ ಅಂದರೆ ನಾನೇ ಡಿಸೈಡ್ ಮಾಡ್ಕೋಬೇಕು ಯಾವ ಥರ ಮಾಡಿಸ್ಬೇಕು ಅಂತ. ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟು ಅಂದರೆ ರಾಕಿ ಬಾಯಿ ಮನೆಗೆ ಹೋಗಿ ಅವನ್ನ ಪಿಕಪ್ ಮಾಡ್ಕೊತೀನಿ. ಇವಾಗ ಬನ್ನಿ ರಾಕಿ ಬಾಯಿ ಮನೆಗೆ ಹೋಗೋಣ. ಇವಾಗ ತೋರಿಸ್ತೀನಿ ಅವ್ನು ಏನು ಮಾಡ್ತಾ ಇರ್ತಾನೆ ಇವಾಗ. ಬಟ್ ಅವನ್ನ ಮಾತ್ರ ತಗೊಂಡು ಹೋಗೋದೆ. ಏನಕ್ಕಂದರೆ ಒಬ್ಬನೇ ಹೋದರೆ ಅಷ್ಟೊಂದು ಎಂಜಾಯ್ಮೆಂಟ್ ಇರೋಲ್ಲ. ಫ್ರೆಂಡ್ಸ್ ಜೊತೆ ಹೋದ್ರೇ ಸ್ವಲ್ಪ ಜಾಸ್ತಿ ಎಂಜಾಯ್ಮೆಂಟ್ ಇರುತ್ತೆ. ಆ ಕಾರಣಕ್ಕಾಗಿ ಇವಾಗ ಅವನ ಮನೆಗೆ ಹೋಗ್ಬಿಟ್ಟು ಅವನ್ನ ಪಿಕಪ್ ಮಾಡ್ಕೊತೀನಿ. ಅವ್ರ ಮನೆಗೆ ಹೋಗೋಣ ಬನ್ನಿ ಗೈಸ್. ರಾಕಿ ಬಾಯಿ ಅವ್ರ ಮನೆಗೆ ಬಂದಾಯಿತು. ರಾಕಿ ಬಾಯಿ ಅವರು ಏನು ಮಾಡ್ತಾರೆ ಅಂತ ನೋಡೋಣ. ಅಣ್ಣ ಡೋರ್ ತೆಗಿಯೋದಕ್ಕೆ ಏನೋ ಮಾಡ್ತಾವ ನೋಡ. ಅಯ್ಯೋ ಆಂಟಿ ಅವ್ರಿ, ಆಂಟಿ ಆಂಟಿ ಏನೋ ಮಾಡ್ತಾವನೆ ಗೈಸ್. ನೋಡಿ ಒಬ್ಬೊಬ್ಬನೇ ಬಿಟ್ಟು ಏನೇನೋ ಮಾಡ್ತಾವನೆ. ಏನೋ ಮಾಡ್ತೀವಿ ಇವತ್ತು. ಯಾರು? ನೀನು ಎದ್ದಿದ್ದು 1 ಗಂಟೆಗೆ. ಆಮೇಲೆ ಊಟ ಮಾಡೋಣ ಅಂದ್ರೆ ನೀನು ಕಾಲ್ ಮಾಡಿದೆ. ಇವಾಗ ಮತ್ತೆ ನಾನು ನಾಷ್ಟ ಆಗಿದ್ದು ಇವಾಗ. ನೋಡಿ ಗೈಸ್, ನನ್ನ ಮೇಲೇನೆ ಆಗ್ತಾವನೆ. ನೀನು ಫೋನ್ ಮಾಡಿದೆ ಅದಕ್ಕೆ ಊಟನೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ ಮಾಡ್ದ. ಏನಪ್ಪ ನಾನು ಮಧ್ಯಾಹ್ನ ತಿಂದಿಲ್ಲ, ಬೆಳಗ್ಗೆ ಸ್ವಲ್ಪ ರೈಸ್ ಸಾಂಬಾರು ತಿಂದು ಬಂದಿದ್ದೆ. ಏನೋ ಅಂದರೆ ನಮ್ಮ ಆಡಿಯನ್ಸ್ ಕೇಳ್ತಾರೆ, ಅಪ್ಪ ನೀನು ಫಸ್ಟು ಕೂದಲ ತೆಗಿ ಫಸ್ಟು ಅಂತ. ಅದಕ್ಕೆ ಇವತ್ತು ಮಾಡು ಚೆನ್ನಾಗಿರು. ಗೈಸ್ ಇವನ್ ಕೂದಲು ನೋಡಿ ನನಗೆ ಹೇಳಕ್ ಬರ್ತಾನೆ ಫಸ್ಟ್. ಹೌದೌದು, ಈಗ ಕಟ್ ಮಾಡ್ಬೇಕು ಇವತ್ತು. ಒಂದು ಗತಿ ಕಾಣಿಸ್ಬೇಕು ಬಾ. ಅದಕ್ಕೆ ನಾನು ಮಾಡ್ದ ಫ್ರೀಯಾಗಿ ಮಾಡ. ಬೇಡಪ್ಪ, ನಿಮ್ಮ ಸವಾಸ ಮಾತ್ರ ಬೇಡ. ಫ್ರೀಯೋ ಯಾಕೆ? ನಿಮ್ಮ ಕೈಯಿಂದ ನಿಮ್ಮ ಕೈ ಚೆನ್ನಾಗಿದೆ, ಬಟ್ ಕೈ ಚೆನ್ನಾಗೈತೆ, ಬಟ್ ಕಟಿಂಗ್ ಮಾಡೋದು ಚೆನ್ನಾಗಿಲ್ಲ. ಹಿಂಗ್ ತೆಗ್ದ್ರೆ ಆಯ್ತು. ನಾನ್ ಮಾಡೋ ಕಟಿಂಗ್ ಅಂತ ಹೇಳ್ಬಿಟ್ರೆ ಇವನಿಗೆ ಮುಲೇಟ್ ಮಾಡ್ಬಿಡ್ತಾನೆ. ನಂಗೆ ಅವ್ರು ಏನ್ ಹೇಳಿದ್ದು ಬಾಚ್ಕೋ ಅಂತ. ನಾನ್ ಮಾಡಿದ್ರೆ ಬಾಚ್ಕೊಳ್ಳೋದೇ ಬೇಡ ಟಕರ ಮಾಡ್ಬಿಡ್ತಾನೆ ಕೈ ಇವನು ಒಂದು ಸಾರಿ. ಹೀಗೆ ಏನಂಟಿ, ಏನ್ ಸ್ಪೆಷಲ್ ಇವತ್ತು? ಚಿಕನ್ ಮಾಡಿಲ್ಲ. ಕರೆದ್ರೆ ಮಗುಂದು ಎಲ್ಲೋ ಹೋಗ್ಬೇಕು ಅಲ್ಲಿ ಹೋಗ್ಬೇಕಂತ ಹೇಳೋದು. ಗಾಯ್ಸ್ ನೋಡಿ ಗೈಸ್, ಒಬ್ಬೊಬ್ಬನೇ ಬಿಟ್ಟು ಚಿಕನ್ ತಿಂತವನೆ. ನಾನು ಚಿಕನು ಸೋಯಾಲೆ ಅದು ಸೋಯಾ. ನಂಗೆ ಯಾಕೋ ಚಿಕನ್ ಅನ್ನಿಸ್ತಪ್ಪ. ಅದಕ್ಕೆ ಇಲ್ಲೇ ಏನೋ ಹೊಸ ಕವರು ತಗೊಂಡೆ. ಏನ್ ತಗೊಂಡೆ? ಹೊಸ ಕವರು ಯಾರು ಹೇಳಿದ್ವಿ? ಗೈಸ್ ಹೊಸ ಕವರ್ ತಗೊಂಡ್ಬಿಟ್ಟು ನೋಡಿ ಗೈಸ್. ಅದು ಕೊಟ್ಟಿದ್ದು ಒಂದು ಸ್ಟಾಕ್. ಅದು ಧೋನಿ ಬೇಡಪ್ಪ ಇವನು. ಗೈಸ್ ನಮ್ದು RCB, ಒನ್ ಆ್ಯಂಡ್ ಒನ್ಲಿ RCB. ನಾನು ವಿರಾಟ್ ಕೊಹ್ಲಿ ಬಿಟ್ಟು ಬೇರೆ ಯಾರೂ ಗೊತ್ತಿಲ್ಲಪ್ಪ. ಇವಾಗಲೇ ಹೇಳ್ತೀನಿ ನಾನು. ಗೈಸ್ ರಾಕಿ ಬಾಯ್ ಮನೆಯಿಂದ ಕಟಿಂಗ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಇವ್ನು ತಲೆ ನೋಡ್ರಿ ಗೈಸ್. ಇವ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬೈರಿ ಇವ್ನಿಗೆ. ಏನು ನೋಡಿ ಹೆಂಗ್ ಬಿಟ್ಕೊಂಡವನೆ. ನಿನ್ ಮನೇಲಿ ನಿನ್ನ ಅಕೌಂಟ್ ನೋಡೋದು, ನನ್ನ ಮನೇಲಿ ನೋಡೋಣ. ಏನೋ ಉಲ್ಫ್ ಕಟಿಂಗ್ ಮಾಡಿಸ್ತಾನಂತೆ. ಇವಾಗ ನಾವು ಅದಕ್ಕೆ ಟ್ರೈ ಮಾಡೋಣ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ತೀವಿ ಇವತ್ತು.
ನೋಡಿ ಕೂದಲು ಕಟ್ ಮಾಡಿ ಅಂದ್ರೆ ಉಲ್ಫ್ ಅಂತ ಹೇಳ್ತಾವೆ. ಏ ಉಲ್ಫ್ ಕಟಿಂಗ್ ನನ್ಗೆ ಪೊಲೀಸ್ ಕಟಿಂಗ್ ಮಾಡು. ನಾನೇನು ಪೊಲೀಸಾ? ಗೈಸ್ ಅಲ್ಲಿ ಹೋಗ್ಬಿಟ್ಟು ಗೈಸ್ ಕಟಿಂಗ್ ಮಾಡ್ಸೋಳಕಂತ ಹೋಗ್ತಾ ಇದ್ವಿ. ಅದೇ ದಾರಿಯಲ್ಲಿ ಹೋಗ್ಬೇಕಾದ್ರೆ ಪಾಸ್ ನೆನಪಾಯ್ತು. ಆ ಕಾರಣಕ್ಕಾಗಿ ಪಾಸ್ ಮಾಡ್ಸೋಳಕಂತ ಬಂದ್ಬಿಟ್ಟಿದ್ವಿ. ಆಯ್ತು ಒಂದು ಸೆಕೆಂಡ್ ಗೈಸ್ ಇವನ್ ಪಾಸ್ ಅಪ್ಲೈ ಮಾಡಂದ್ರೆ ಅದೇನೋ ಕ್ಯಾನ್ಸಲ್ ಆಗಿದೆ ಅಂತ ಪುಂಗ್ತವ್ನು ಇವಾಗ ಬಂದ್ಬಿಟ್ಟು. ಇರಲ್ಲಿ ಇವಾಗ ಅಪ್ಲೈ ಮಾಡಿದ್ದು ಹೇಳಿದೆ ಅವತ್ತು ಅಪ್ಲೈ ಮಾಡು ನೈಟು ನಾನು ನೀನು ಒಟ್ಟಿಗೆ ಹೋಗ್ಬಿಟ್ಟು ತೊಗೊಂಬರೋಣ ಪಾಸ್ ಅಂತ ಹೇಳಿದ್ದೆ. ತೆಗ್ದೇ ಬಿಟ್ಟು ಅವ್ರದ್ದು ತಗೊಂಡ್ಬಿಟ್ಟವ್ರು ಅಂತ ಹೇಳ್ತಾವ್ ನೋಡಿ ಗೈಸ್. ಏನು ಒಂದು ಜವಾಬ್ದಾರಿ ಅಂತ ಕೊಟ್ಟಿರ್ತೀವಿ, ಜವಾಬ್ದಾರಿ ಅಂತ ಕೊಟ್ಟಿರ್ತೀವಿ, ಅದನ್ನು ಕೂಡ ನಿಭಾಯಿಸೋಕ್ಕಾಗಲ್ಲ ಇವ್ರಿಗೆ. ಇಂಥವ್ರನ್ನ ತೊಗೊಂಡು ಏನು ಮಾಡೋದು ಅನ್ಕೊಂತೀವಿ ನಾವು. ಹಾಂ ಒಂದು ದಿವಸ ನನ್ನ ಹತ್ರ ಬರ್ತೇವೆ, ಅವಾಗ ನೋಡ್ತೀನಿ 150 ಹೆಂಗೆ ಪೇ ಮಾಡಿ. ಗೈಸ್ ಕಟಿಂಗ್ ಶಾಪಿಗೆ ಬಂದ್ವಿ. ಕಟಿಂಗ್ ಶಾಪ್ ನೋಡಿದ್ರೆ ಸಾಕತ್ತಾಗೈತೆ. ನಮ್ಮ ಅಣ್ಣ ರೆಫರ್ ಮಾಡಿದ್ವಿ ಗೈಸ್. ಇದು ಏನೋ ನಮ್ಮೂರವರು ಅಂತ ಹೇಳಿದ್ರು, ಚಿಕ್ಕಬಳ್ಳಾಪುರ ಅವ್ರದ್ದು ಅಂತ. ಇದು ಕೇಳೋಣ ಬನ್ನಿ ಹೆಂಗೆ ಅಂತ. ಏ ಗಾಡಿ ಡ್ರೈವರ್ ಚೆನ್ನಾಗಿ ಪಾರ್ಕ್ ಮಾಡ್ಬಾ. ಫ್ರೆಂಡ್ ಡ್ರೈವರ್ ಅಂತ ಮಾಡ್ಬಿಟ್ಟಿದ್ದೀನಿ, ಫ್ರೆಂಡ್ನ ಡ್ರೈವರ್ ಮಾಡಿಕ್ಬಿಟ್ಟಿದ್ದೀನಿ ಗೈಸ್. ಬರ ಬೇಡ ಗೈಸ್, ಅಣ್ಣವನ್ನೇ ಕೇಳೋಣ ಅಂತ ನೋಡೋಣ ಬನ್ನಿ. ಅಣ್ಣ ಹೇರ್ ಸ್ಟೈಲ್ ಮಾಡಬೇಕಾಗಿತ್ತು, ಯಾವ ಥರ ಅಂದರೆ ಉಲ್ಫ್ ಕಟ್ ಗೊತ್ತಲ್ವಾ, ಆ ಥರ ಮಾಡಬೇಕು. 5 ನಿಮಿಷನಾ ಗೈಸ್? ಇವಾಗ ಉಲ್ಫ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ಫೇವ್ರೆಟ್ ಕಟಿಂಗ್ ಅದು. ನೋಡುವ ಏನಾಗುತ್ತೆ ಇವತ್ತು ಅಂತ. ನೀನು ನಗಬೇಡಪ್ಪ ಇವತ್ತು ಗೈಸ್. ಇವನು ಯಾಕೋ ಬದಿಕ ಬಕ್ರ ನಾಳೆ ಅನ್ನಿಸ್ತಾ ಇದೆ ಇದು ಕೈಗೆ. ಮಗನ ಫಸ್ಟ್ ಟೈಮ್ ನನ್ನನ್ನು ಫಸ್ಟ್ ಬಿಡ್ತಾ ಇದೆಯಲ್ಲ ಗೈಸ್. ಯಾವುದೇ ಕಟಿಂಗ್ ಶಾಪ್ ಹೋದ್ರೂ ಕೂಡ ಫಸ್ಟ್ ಇದನ್ನ ನಾನು ಕಳಿಸ್ತಾ ಇದ್ದೆ. ಬಟ್ ಈ ಟೈಮ್ ಏನು ಮಾಡ್ಕೊಂಡ್ರೆ ನನ್ನನ್ನು ಫಸ್ಟು ಬಿಡ್ತಾ ಇದ್ದಾರೆ. ನನ್ನ ಕಟಿಂಗ್ ಯಾಕೆ ಒಂದೊಂದು ಥರ ಇರ್ತವೆ, ಒಂದೊಂದು ಅಂಗಡಿ ಕರ್ಕೊಂಡು ಹೋಗ್ತಾರೆ ಗೈಸ್. ಯಾವುದೇ ಕಟಿಂಗ್ ಮಾಡಿಸಿದ್ರು ಇವ್ರ ಮೇಲೇ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡೋದು ನಾನು. ಎಕ್ಸ್ಪೀರಿಮೆಂಟ್ ಮಾಡೋದು ನಾನು ಇವ್ರ ಮೇಲೆ. ಆಮೇಲೆ ನಾನು ಮಾಡಿಸ್ಕೊಡ್ತೀನಿ ಚೆಂದ ಇದ್ದರೆ, ಇಲ್ಲ ಅಂದರೆ ಮಾಡಿಸಲ್ಲ ನಾನು. ಬಟ್ ಈ ಟೈಮ್ ಏನು ಅಂದರೆ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಗೈಸ್ ಎಗಿಸ್ತಾವೆ ಗೈಸ್ ಮುಂದೆ ಇಟ್ಕೊಂಡು. ಇಲ್ಲ ಕಟಿಂಗ್ ಶಾಪ್ ಚೆನ್ನಾಗೈತೆ, ಸೂಪರ್ ಮೇಂಟೈನ್ ಚೆನ್ನಾಗಿ ಇಟ್ಕೊಂಡವ್ರೆ. ಗೈಸ್ ನಮ್ಮೊಬ್ಬ ಫ್ರೆಂಡಿಗೆ ಹೇರ್ಗೆಲ್ಲ ಉದುರುತ್ತೆ. ನಮ್ಮೊಬ್ಬ ಫ್ರೆಂಡಿಗೆ ಹೆಸರು ಕೂದಲೆಲ್ಲ ಉದುರ್ತೈತೆ. ಆ ಕಾರಣಕ್ಕಾಗಿ ಇಲ್ಲಿ ಹೇರ್ ಟ್ರಾನ್ಸ್ಫರ್ಮೆಂಟ್ ಅಂತ ಇಟ್ಕೊಂಡವ್ರೆ. ನೋಡೋಣ ಏನಾಗುತ್ತೋ. ಅವ್ರನ್ನ ಕರ್ಕೊಂಬಂದ್ಬಿಟ್ರು ಇಲ್ಲಿ. ಅವನು ವಿಕರ್ಸ್ಬೇಕು. ಇಲ್ಲಿ ಬಿದ್ರು ಕೂದನ್ನ ಇದು ಮಾಡ್ಬಿಟ್ಟು ಹಾಕ್ಸಿದ್ರು ನಮಗೆ. ನಾವು ಬೀಳ್ತಾನ ಸೆಂಟ್ರಿಂದ ಈಗ ಈ ಸೈಡಿಂದ ಇದು ಜಾಸ್ತಿ ಕಾಣಿಸ್ಬೇಕು. ಇದು ಅಷ್ಟೊಂದು ಸ್ವಲ್ಪ ಇಲ್ಲಿ ತನಕ ಬಂದು ಪರವಾಗಿಲ್ಲ. ಮಾಡ್ಸೋಲ್ಲ ಇನ್ನೇ ಮಾಡ್ತೀವಿ. ಹಂಗೆ ಎಷ್ಟು ಏನು ಮಾಡ್ಬೇಕಾಗುತ್ತೆ ಅಷ್ಟೇ ರೌಂಡ್ ಕಟ್ಕೋಬೇಕು, ನೀಟಾಗಿ ಕಟ್ ಮಾಡಬೇಕು. ಓಕೆನಾ? ಅದೇ ಮಾಡೋಣ. ಮತ್ತೆ ಅಣ್ಣ ಬೆಳಗ್ಗೆ 5 ಗಂಟೆ ಆಗಲಿ ಸ್ವಲ್ಪ ಕುತ್ಕೊಂಡವನೇ, ಅದು ಶೈನ್ ಆಗ್ತಾವ ನನ್ನ ಗೈಸ್. ಇವಾಗ ತೋರಿಸ್ತೀವಿ ಆ ಥರ ಉಲ್ಫ್ ಕಟ್ಟು ನನಗೆ ಸೂಟ್ ಆಗುತ್ತೆ ಅಂತ ನೋಡೋಣ. ಇವತ್ತು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ಫುಲ್ ಆಗ್ತಂಗೆ ಗೈಸ್ ಅಣ್ಣ. ಇವಾಗ ಅವು ಒಂದು ಕಿರ್ಚು ಅಣ್ಣ ಎಲ್ಲೋದ್ರು ಸಬ್ಸ್ಕ್ರೈಬರ್ಸ್ ಬೆಳೆಸ್ತವಣ. ಏನು ನಾ ಉಲ್ಫ್ ಕಟ್ ಅಂತ ಇರ್ಬೋದು. ನಾ ಬೆಳ್ಳಗಿದೆಯಾ? ಪರ್ಸ್ನಲ್ ಹೋಗ್ಬೇಡವ. ನೀನು ಆಮೇಲೆ ತೆಗಿತೀನಿ ಹೇಳು. ಆಮೇಲೆ ಸ್ವಲ್ಪ ಕಟಿಂಗ್ ಆಗಿ ತೆಗೆಯೋಣ ವಿಡಿಯೋ. ಬಸ್ಗೋಸ್ಕರ ಕಟಿಂಗ್ ಮಾಡ್ಕೊಂಡು
ಅಣ್ಣ ಹೆಂಗೆ ಕಾಣಿಸ್ಬೋದು ನೋಡಿ ಗೈಸ್. ಫುಲ್ ಡೀಸೆಂಟಾಗಿ ಹುಡುಗ ಹಾಕ್ಬಿಟ್ಟು ಅವನು. ಬೇರೆ ನಮ್ಮ ಸಲ್ಮಾನ್ ಖಾನ್ ನೋಡಿ ಆ ಥರ ಇದೆ ಅಣ್ಣ. ಮುಗುಳ್ನಾಗಿ ನೋಡಿ ಗೈಸ್ ಒಂದು ಹಂಗೆ ಅದು ಡೀಸೆಂಟ್ ಹುಡುಗ ಹಾಕ್ಬಿಟ್ಟವನೆ. ಪಾಸ್ಗೋಸ್ಕರ ಇಷ್ಟು ಕಟಿಂಗ್ ಮಾಡ್ಸಿದ್ದು ನಾನು ಎಲ್ಲೂ ನೋಡೇ ಇಲ್ಲ ಗೈಸ್. ನೋಡೋಣ ಪಾಸ್ ಅಪ್ರೂವ್ ಮಾಡ್ತಾರೆ ಅಂತೇಳಿ. ನೀವು ಅಷ್ಟು ಕಮೆಂಟಲ್ಲಿ ಬೈತೀರ ಅಂತ ಹೇಳ್ಬಿಟ್ಟು ಅವ್ನು ಕಟಿಂಗ್ ಮಾಡ್ಸ್ಬಿಟ್ಟು ಬಂದಿದ್ದಾನೆ. ಇಲ್ಲಾಂದರೆ ಲಾಂಗ್ ಹೇರ್ ಬಿಡೋಣ ಅಂತಿದ್ದ. ನೋಡೋಣ ಫೈನಲ್ ರಿಸಲ್ಟ್ ನೋಡೋಣ. ಸ್ಮೈಲು ಅನ್ನ ಫೇಸ್ ವಾಶ್ ಬೇರೆ ಮಾಡಿಸ್ತೋನ್ ಗೈಸ್. ಬ್ರೋನೇ ಮಾಡ್ತಾ ಇರೋದು. ಅಣ್ಣ ಬೆಳಗಿದ್ದಾನೆ ಅಂತ ಅದು ಸಾಲಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಬೆಳಗಾಗೋಣ ಅಂತ ನೋಡಿದ್ವಿ. ಖುಷಿ ನೋಡಿ ಮುಖದಲ್ಲಿ. ಬಟ್ ಏನಂದ್ರೆ ಇರುತ್ತಲ್ಲ ಹಾಂ 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 ಕೆಂಪಿದ್ದಾರೆ ಮುಗಳಾಗೆ ಮಂತ್ರಿ ಮಾಡ್ತೀನಿ. ಹಾಂ ಏನೋ ಬನಾನ ಬೇಕಾ ಅಚ್ಚಾ? ಏನೇನು ಆಗ್ತದೆ ಎಲ್ಲ ಹಚ್ಚೋದು ಮುಖಕ್ಕೆ ಇವತ್ತು. ಏನ ನಾರ್ಮಲ್ ಅಂದರೆ ಇದು ಎಷ್ಟಾಗ್ತದೆ ಇದೆಲ್ಲ ಮಾಡೋಕ್ಕೆ? ಗೈಸ್ ನೋಡ್ತಾ ಇದ್ದಾರಲ್ಲ ಫೈನಲ್ ಲುಕ್ ಯಾವ ಥರ ಕೊಟ್ಟಿದ್ದಾರೆ ಅಣ್ಣ ಅಂತ. ತುಂಬ ಸರ್ವಿಸ್ ಮಾಡಿದ್ದಾರೆ. ಅವ್ರ ಹತ್ರ ನನಗೆ ಕೇಳ್ಕೊಳ್ಳಿ ಯಾವ ಥರ ಮಾಡಿದ್ರು ಅಂತ. ನನ್ನ ಹತ್ರ ಬಿಡಲೇ ಇಲ್ಲ. ನೀವು ಚೆನ್ನಾಗಿತ್ತು, ನಾವು ಚೆನ್ನಾಗಿತ್ತು ಅಷ್ಟೇ. ಗೈಸ್ ಏನು ಅಂದರೆ ಅಣ್ಣ ತುಂಬ ಮುಗ್ಧ. ಏನು ಅದು ಜಾಸ್ತಿ ನಾವು ಬಂದಿದ್ದೀವಿ ಅಂತ ತುಂಬಾ ಕೇರ್ ಜಾಸ್ತಿ ಮಾಡಿಬಿಟ್ರು. ಒಂಥರ ಅಂದರೆ ಚೆನ್ನಾಗೇ ಸರ್ವಿಸ್ ಮಾಡಿದ್ದಾರೆ. ನೀವು ನೋಡ್ಬೋದು ರಿಸಲ್ಟು ಯಾವ ಥರ ಕೊಟ್ಟಿದ್ದಾರೆ ಅಂತ. ನಾನು ಹೇಳೋದೇನು ಅಂದರೆ ಒಂದು ಸಾರಿ ನೀವು ಈ ಅಂಗಡಿ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗೇ ಮಾಡಿದ್ದಾರೆ. ನಿಮಗೆ ಒಂದು ಸಾರಿ ಹಾಯ್ ಅಂತ ಹೇಳ್ಬಿಡಿ ಬ್ರೋ. ಥ್ಯಾಂಕ್ ಯು ಸೋ ಮಚ್. ನಿಜಕ್ಕೂ ಒಂದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ವಿಸ್ನ. ಯಾರಿಗಾದರೂ ಕಟಿಂಗ್ ಮಾಡಿಸೋಬೇಕು ಅಂತ ಅಂದರೆ ಒಂದು ಸಾರಿ ಈ ಅಂಗಡಿ ವಿಸಿಟ್ ಮಾಡಿ. ಮತ್ತು ಮನೆ ಹೋಗೋಣ ಗೈಸ್. ಫಸ್ಟು ಮನೆಯಲ್ಲೆಲ್ಲ ವೇಟ್ ಮಾಡ್ತಾ ಇದ್ದಾರೆ, ಅಮ್ಮ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಮನೆ ಹೋಗೋಣ ಫಸ್ಟು. ಶಾಪಿಂದ ಇವಾಗ ಮನೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಕಟಿಂಗ್ ಶಾಪು. ಇಲ್ಲೇ ಮುಂದೆ ಆಂಜನೇಯ ಟೆಂಪಲ್ ಮುಂದೆನೇ ಕಟಿಂಗ್ ಶಾಪು ಲೊಕೇಟ್ ಆಗಿರೋದು. ಯಾರಾದರೂ ಇಷ್ಟ ಆಯ್ತು ಅಂದರೆ ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಿದ್ರು ಅಣ್ಣ ಹೇಳ್ಬೇಕಂದ್ರೆ. ಅದು ನಾವು ಸಿಕ್ಕಿದ್ದೀವಿ ಅಂದ ತಕ್ಷಣ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನಾನು ಹೇಳೋ ಎಕ್ಸ್ಪೀರಿಯೆನ್ಸ್ ನೋಡಿದ್ರೆ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ನೋಡ್ಕೊಂಡಿದ್ದೀನಿ. ಎಷ್ಟೊಂದು ಜನ ತುಂಬ ಆ್ಯಟಿಟ್ಯೂಡಿಂದ ತೋರಿಸ್ತಾರೆ ಅವರು ಕಟಿಂಗ್ ಮಾಡೋ ಸ್ಟೈಲ್ನ. ಬಟ್ ಇಲ್ಲಿ ಹೇಗಂದರೆ ಅಣ್ಣ ತುಂಬಾ ಅಂದರೆ ತುಂಬ ಇನ್ನೋಸೆಂಟ್ ಆಗಿದ್ದರು. ಮತ್ತು ಯಾವ ಥರ ಅಂದರೆ ಒಂದು ಉತ್ತರ ಕರ್ನಾಟಕ ಸೈಡ್ ಥರನೇ ಭಾಷೆ ಅವ್ರಿಗೂ ಕೂಡ. ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರು ಚೆನ್ನಾಗೇ ಅಂದರೆ ಚೆನ್ನಾಗೇ ನಮಗೆ ಪ್ರೊವೈಡ್ ಮಾಡಿದ್ರೆ ಕಟಿಂಗ್ಸ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬೇಕಾದರೆ ರಿವ್ಯೂ ಕೂಡ ವಿಜಿತ್ ಅವರು ಕೂಡ ಕೊಡ್ತಾರೆ. ಹೇಳಿಬ್ರು ಯಾವ ಥರ ಮಾಡಿದ್ರು ಅಣ್ಣ ಅಂತ. ಚೆನ್ನಾಗಿತ್ತು ಅಂದರೆ ಕಟಿಂಗ್ ಮಾಡೋದು ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಮಾತಾಡ್ತಾ ಮಾಡಿದ್ರು. ನೆಕ್ಸ್ಟ್ ಟೈಮ್ ನಾವು ಇಲ್ಲೇ ಮಾಡ್ತಾನೆ ಅಂತಿದ್ದೀವಿ. ನೋಡೋಣ ಅಣ್ಣ ನೋಡಿ ಆಯ್ತು ಗಾಯ್ಸ್. ಇವಾಗ ಅಣ್ಣ ಡ್ರಾಪ್ ಮಾಡಬೇಕು. ಈಗ ಸ್ಟ್ರೇಟ್ ಹೊಡಿಯೋ. A few years later. ಗೈಸ್ ಇವಾಗ ತಾನೇ ಎಲ್ಲ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಅಮ್ಮನ್ನೆಲ್ಲ ಪಿಕಪ್ ಮಾಡಿಕೊಂಡು ಮನೆಗೆ ಬಂದೆ. ಇವರು ನೋಡಿ ಆಲ್ರೆಡಿ ಮಾಡ್ತಾವ್ರೆ. ಇವಳು ತಲೆ ಬಚ್ಕೊತಾವಳೆ. ಇಲ್ಲಿ ಅಮ್ಮ ಕೂತ್ಕೊಂಡವ್ರೆ. ಇವ್ರ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಇವತ್ತು ಮತ್ತೆ ಕೆಲ್ಸಕ್ಕೆ ಹೋಗ್ತವ್ರು ನೋಡಿ ಗೈಸ್. ಇವರು ನಿಂಗೆ ಜ್ವರ ಅಂತ ಹೇಳಿದಲ್ಲ ಬೆಳಿಗ್ಗೆ. ಇವತ್ತು ರಜೆ ಆಗ್ಬಿಡು ಗೈಸ್ ಜ್ವರ ಅಂತ ಆದರೂ ಕೂಡ ಮತ್ತೆ ಕೆಲ್ಸಕ್ಕೆ ಹೋಗಿ ರೆಡಿ ಆಗ್ತವ್ರೆ.
ರಜೆ ಹಾಕು ಆ ಆಕಿದ 500 ರೂಪಾಯಿ ಕಟ್ಟಕದಲ್ಲ ಆಕೆಲ್ ಬಿಡ್ಬೇಕು 500 ರೂಪಾಯಿ ನಾನ ಕೊಡ್ತಾನೆ ತಗೋಬಿಡು. ಇವಳು 500 ರೂಪಾಯಿ ಮುಖ ನೋಡಿ 500 ರೂಪಾಯಿ ಕೊಡೋ ಮುಖ ನೀನು ಇವಾಗ ಹೋಗ್ಯಾ ಇದಕ್ಕೆ ಹೋಗಿ ಬಿಡು ಇವತ್ತು ನಮ್ಮ ಆಡಿಯನ್ಸ್ಗೋಸ್ಕರ ಬಿಡು. ಹಾಂ ಗೈಸ್ ಅವ್ರ ಮಾತ್ರ ಯಾರ ಮಾತು ಕೇಳಲ್ಲ, ಹೋಗಿ ಹೋಗ್ತೀನಿ ನಾನು ಅಂತ ಹೇಳ್ತಾರೆ ನಿಂತ್ಕೊಂತಾರೆ. ನೋಡ್ರೆ ಇವತ್ತು ಕಟಿಂಗ್ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ದೀನಿ ಫಸ್ಟ್ ಕಟಿಂಗ್ ಮಾಡ್ಸಪ್ಪ ಅಂತ. ಫೈನಲಿ ಕಟಿಂಗ್ ಮಾಡ್ಸಾಯ್ತು. ಇವಾಗ ಕಟಿಂಗ್ ಮಾಡ್ಸಿದ್ದೀನಿ, ಸ್ನಾನ ಮಾಡಿಕೊಂಡು ವಾಪಸ್ ಬರ್ತೀನಿ. ಎಷ್ಟು ಏಯ್ ಜಾಸ್ತಿ ನೋಡಿ, ಸ್ನಾನ ಮಾಡಿಕೊಂಡು ಎಲ್ಲ ಶಾಂಪು ಗೀಂಪು ಹಾಕೊಂಡು ಬರ್ತೀನಿ. ನೋಡೋಣ ಇದು ಕಂಟಿನ್ಯೂ ಮಾಡ್ತೀನಿ. ಅಷ್ಟೇ ಪಲ್ಯನೇ ಮಾಡಲ್ಲ ಅಕ್ಕಿಗೆ 5 ರೂಪಾಯಿ ತತ್ತಿ ತಂದು ಫ್ರೈ ಮಾಡ್ಕೊಡ್ತೀನಿ. 50 ರೂಪಾಯಿ ಹಾಕೇನು ಹೋಗು. ಅದು ಗೈಸ್ ಒಂದು ಪಲ್ಯ ಬಂದ್ರೆ ಜಗಳ ಆಡ್ತಾರ ನಮ್ಮ ಮನೆಯಲ್ಲಿ ಅಮ್ಮನ ಜೊತೆ. ದಿನ ಚಿಕನ್ ಮೊಟ್ಟೆ ಇದ್ರೆ ಸಾಕಿಗೆ ಬೇರೆ ಏನು ಬೇಡ. ಮೊಟ್ಟೆ ಚಿಕನ್ ಇಲ್ಲ ಅಂದ್ರೆ ಪಲ್ಯ ಬೇಕು, ಬರೀ ಅನ್ನ ಸಾಂಬಾರ್ ನಮ್ಗೆ ತಿನ್ನಕ್ ಆಗಲ್ಲ. ಗೈಸ್ ನೋಡ್ತಾ ಇದ್ರಲ್ಲ ಯಾವ ತರ ಅಡಗಿಸ್ತಾ ಇದಾರ ಗೈಸ್. ಇವಾಗ ಅಮ್ಮನ್ನ ಬಿಡೋದಕ್ಕೆ ಹೋಗ್ಬೇಕು, ಸ್ನಾನ ಮಾಡ್ಬೇಕು ಅನ್ಕೊಂಡೆ, ಬಟ್ ಅಮ್ಮ ಲೇಟ್ ಆಯ್ತು ಬಾ ಅಂತ ಬೇಗ ಅಂತ ಹೇಳಿದ್ರು. ಗೈಸ್ ಅಮ್ಮನ್ನೆಲ್ಲ ಬಿಟ್ಟು ಬಂದು ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ನೋಡಿ ನಂದು ಫೈನಲ್ ಲುಕ್ಕು ಆ ಥರ ಇದೆ ಅಂತ. ಇದು ಎಲ್ಲರೂ ಕೇಳ್ತಾ ಇದ್ರಿ ಕಟಿಂಗ್ ಮಾಡ್ಸಪ್ಪ ಅಂತ. ಕಟಿಂಗ್ ಆಲ್ರೆಡಿ ಮಾಡ್ಸಾಯ್ತು, ನೀವು ಹೇಳ್ದಂಗೆ ಎಲ್ಲ ಕಟಿಂಗ್ ಎಲ್ಲ ಮಾಡಿಸಿ ಇವಾಗ ಸರಿಯಾಗಿ ಕ್ಲೀನಾಗಿ ಕಾಣ್ತಾ ಇದ್ದೀನ. ಎಲ್ಲರೂ ಕಮೆಂಟಲ್ಲಿ ಸರಿಯಾಗಿ ಹಾಕಿ ಇಲ್ಲ ನೋಡ್ತಾ ಇರಲ್ಲ, ಎಲ್ಲರೂ ಕೇಳ್ತಾ ಇದ್ರಿ ಎಷ್ಟು ಉದ್ದ ಇಟ್ಕೊಂಡಿದ್ಯಾ ಕೂದಲು, ಕಟಿಂಗ್ ಮಾಡ್ಸಪ್ಪ ಅಂತ. ಅಂತೂ ನೋಡಿ ಫೈನಲ್ ಆಗಿ ಈ ಥರ ರಿಸಲ್ಟ್ ಬಂದಿದ್ದೆ ನಾನು ಕಟಿಂಗ್ ಮಾಡಿಸಿದ್ದು. ಇನ್ನೇನೋ ಇವರೆಲ್ಲ ಊಟ ಮಾಡಿದ್ರು, ಅಮ್ಮನೂ ಡ್ರಾಪ್ ಮಾಡಿ ಬಂದೆ. ಏನೋ ಒಂದು ಊಟ ಮಾಡಬೇಕು. ಇವಾಗ ರೈಸ್ ಸಾಂಬಾರು ಇದೆ, ಅದನ್ನೇ ಊಟ ಮಾಡ್ತೀನಿ. ಎಂಥದ್ದು ಅಂದರೆ ಇವತ್ತು ಇನ್ನೊಂದು ಏನು ಅಂದರೆ ಆವಾಗಲೇ ಒಬ್ಬ ರಾಕಿ ಬಾಯಿ ಮನೆಗೆ ಹೋದಾಗ ನಿಮ್ಗೊಬ್ರು ಆಂಟಿ ಮುಂದೆ ಬಂದ್ರಲ್ಲ, ಅವ್ರು ಯಾರು ಅಂತ ಎಲ್ಲರೂ ಕುತೂಹಲ ಇದ್ದೇ ಇರುತ್ತೆ. ಅವ್ರು ಯಾರೂ ಅಲ್ಲ, ಆ ರಾಕಿ ಬಾಯಿ ಅವರ ಅಮ್ಮ. ಅವರು ಅಂದರೆ ಅವರಿಬ್ಬರೇ ಇರೋದು ಅಂದರೆ ಒಂಥರ ಇಬ್ಬರೇ ಫ್ಯಾಮ್ಲಿ, ಅಂದರೆ ಇಬ್ಬರೇ ಅವರು ಎಲ್ಲ ವಿಲೇಜಲ್ಲಿದ್ದಾರೆ. ಅವರು ಫ್ಯಾಮ್ಲಿ ಫುಲ್ಲು. ಅವರು ಇಲ್ಲಿ ದುಡ್ಕೊಂಡು ಇಲ್ಲೇ ಅವ್ರ ಮಗ ಓದ್ತಾ ಇದ್ದಾನೆ. ಅಂದರೆ ನಾವಿಬ್ಬರು ಕ್ಲಾಸ್ಮೇಟೇ ಸರಿಯಾಗಿ. ಅಂದರೆ ನಾವು ಯಾವಾಗ ನಾವಿಬ್ಬರು ಫ್ರೆಂಡ್ಶಿಪ್ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂದರೆ ಒಂದು 8th ಸ್ಟ್ಯಾಂಡರ್ಡಲ್ಲಿ ನಾನು ಕೋವಿಡ್ ಟೈಮಲ್ಲಿ ಇಲ್ಲಿ ಬಂದಾಗ ನನಗೆ ಇಂಗ್ಲೀಷ್ ಬರಲ್ಲ ಅಂತ ಗೊತ್ತಿದ್ದ ಕಾರಣಕ್ಕಾಗಿ ಅವನು ನನ್ನ ಪಕ್ಕ ಇಂಗ್ಲೀಷ್ ಕಲಿಸೋಕೆ ಅಂತ ಬರ್ತಿದ್ದ. ಆಮೇಲೆ ಅಲ್ಲಿಂದ ನಾವು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ ನಾವಿಬ್ಬರು ಮತ್ತೆ ಕೂಡ್ತಾ ಆಟ ಆಡಿಕೊಂಡು ಬೆಳೆದು ಇನ್ನೂವರೆಗೂ ಇದು ಮ್ಯಾಕ್ಸಿಮಮ್ ಅಂದರೆ ನಮ್ಮ 5 ಇಯರ್ಸ್ ಆಯಿತು ಗೈಸ್. ಇದು ನಮ್ಮ ಫ್ರೆಂಡ್ಶಿಪ್ ಇಟ್ಕೊಂಡು ಇನ್ನೂ ಹೋಗುತ್ತೆ. ಇನ್ನೂ ಹಾಗೆ ಇದ್ದೀವಿ ನಾವು. ಮೊದಲೇ ಹೇಗಿದ್ದು ಭೇಟಿ ಆದಾಗಿಂದ ಇನ್ನೂ ಹಾಗೆ ಇದ್ದೀವಿ, ಕಾಮಿಡಿ ಮಾಡಿಕೊಂಡು ಬೈಕೊಂಡು ಆಟ ಆಡಿಕೊಂಡು. ನೋಡಿದ್ರಲ್ಲ ಅವನು ಎಷ್ಟು ಫ್ರೆಂಡ್ ಹೇಗಿದ್ದ ಅಂತ. ಇನ್ನು ಏನು ಅಂದರೆ ಎಲ್ಲರೂ ಇದನ್ನಾಗಿದೆ. ಇವಾಗ ನಾವು ಸ್ವಲ್ಪ ಕಾಣಕ್ಕಾವೋ ಅಂತ ಹೇಳ್ಬಿಟ್ಟು ಊಟ ಮಾಡೋಣ. ಏನು ಅಡುಗೆ ಮಾಡೋರು ಅಂತ ತೋರಿಸ್ತೀನಿ ಬನ್ನಿ. ಏನು ಡಿನ್ನರ್ ಇವತ್ತು? ಡಿನ್ನರು ರೈಸ್ ಐತೆ. 2 ರೈಸು. ಇಲ್ಲಿದೆ ಸಾಂಬಾರು ಇವತ್ತು ನುಗ್ಗೆಕಾಯಿ ಸಾಂಬಾರು ನಮ್ಮ ಮನೆಯಲ್ಲಿ. ತಿಂದ್ಬಿಟ್ಟು ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ, ಮತ್ತೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ. ಟಾಟಾ, ಬಾಯ್. ಅಷ್ಟೇ.